ಹೆಂಗದರಿ ದೊಡ್ಡ ಮಂದಿ? ಉತ್ತರ ಕರ್ನಾಟಕ ಅಂದ್ರೆ ಬಿಸಿಲು, ಬಿಸಿಲು ಅಂದ್ರೆ ಉತ್ತರ ಕರ್ನಾಟಕ. ಅಂಥದ್ರಾಗೂ ಈ ಸಂಡ್ಗಿ ಮಾಡೋದು ಬಿಡಂಗಿಲ್ಲ ರೀ ನಾವು ಬ್ಯಾಸ್ಗ್ಯಾಗ. ಅದಕ್ಕೆ ಇವತ್ತು ಸಂಡ್ಗಿ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಒಂದು 2 ಸೇರು ಅಕ್ಕಿನ ಚೆಂದಾಗಿ ನೆನೆಸಿ ಅದನ್ನು 2 ದಿನ ನೆನೆಸಿಡ್ಬೇಕು ರೀ. ನೆನೆಸಿಟ್ಟು ಅದನ್ನ ನೀರಷ್ಟು ಚೇಂಜ್ ಮಾಡ್ತಾ ಇರ್ಬೇಕು. ಎಲ್ಲ 2 ದಿನ ನೆನೆದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆಂದಾಗಿ ನುಣ್ಣಗೆ ರುಬ್ಕೋಬೇಕು. ಎಲ್ಲ ರುಬ್ಬಿ ಆದ ನಂತರ ಇದನ್ನು ಒಲೆ ಮೇಲೆ ಕಾಯ್ಸೋಕಿಡ್ಬೇಕು ರೀ. ಈ ಥರ ಬೂದಿ ಬಡಿದ್ರೆ ನಿಮ್ಗೆ ತಿಕ್ಕುವಾಗ ಪ್ರೆಷರ್ ಹಾಕಿ ತಿಕ್ಕೋ ಜರೂರತ್ ಇರಂಗಿಲ್ಲ ರೀ. ಇದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿ, ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕಿ ಚೆಂದಾಗಿ ಮುದ್ದೆ ಮಾಡ್ಕೊಳತ್ತೇನೆ ರೀ. ಇದನ್ನು ಚೆಂದಾಗಿ ಅಂದ್ರೆ ಬಿಡಲೇಬಾರ್ದು ರೀ. ಇದನ್ನು ಒಟ್ಟು ತಿರುಗುತ್ತಾನೆ ಇರ್ಬೇಕು. ಒಂದು ಹದಕ್ಕೆ ಬಂದ ಮೇಲೆ ಇದನ್ನು ಬಿಡ್ಬೇಕು ರೀ. ಏನು ಮಾಡ್ಬೇಕು ಗೊತ್ತೇನ್ರಿ, ಚೆಂದಾಗಿ ಬೆಳಗ್ಗಿನ ಮಾಡ್ಬೇಕು ರೀ ಇದನ್ನು. ಬಿಸಿಲು ಆಗ ಸೂರ್ಯ ಬಂದಿರ್ತಾನೆ ರೀ. ಸೂರ್ಯಾಗ ಒಂದು ನಮಸ್ಕಾರ ಹೇಳಿ ಚೆಂದಾಗಿ ಸಂಡ್ಗಿ ಇಡ್ಬೇಕು ರೀ. ಅದನ್ನು 2 ದಿನ ಒಣಗಿಸ್ಬೇಕು ರೀ. ನಿಮ್ಗೆ ಯಾವ ಶೇಪ್ನಾಗ ಬೇಕಲ್ಲ ಆ ಶೇಪ್ನಾಗ ನಿಮ್ಮ ಓನ್ ಕ್ರಿಯೇಟಿವಿಟಿ ಮೇಲೆ ಸಂಡ್ಗಿ ಮಾಡ್ಕೊರಿ. ಮಾಡ್ಕೊಂಡು ಕರೆ ತಿನ್ನಿರಿ. ಹಂಗೆ ಫಾಲೋನು ಮಾಡ್ರಲ್ಲ.